ಹೆಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಚಳಿಗಾಲ, ಸೊ ಎಲ್ಲರೂ ತುಂಬ ಹುಷಾರಾಗಿರಿ. ಸೊ ಹಾಗೆ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಸೊ ಫಸ್ಟ್ ನಾವು ಯಾವ ಟೆಂಪಲ್ನ ವಿಸಿಟ್ ಮಾಡ್ತಾ ಇದ್ದೀವಿ ಅಂದರೆ ಶಿವೋಹಂ ಶಿವ ಟೆಂಪಲ್ ಅಂತ. ಈ ಟೆಂಪಲ್ಲು HCL ರೋಡ್ ಹತ್ರ ಓಲ್ಡ್ ಏರ್ಪೋರ್ಟ್ ರೋಡ್ ಹತ್ರ ಲೊಕೇಟ್ ಆಗಿರೋದು. ಸೊ ಇದಕ್ಕೆ ಹೇಗೆ ಹೋಗಬೇಕು ಅಂತ ಫುಲ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸೊ ಫಸ್ಟ್ ಮಾರತಳ್ಳಿ ಬ್ರಿಡ್ಜಿಂದ ನೀವು ಕ್ಯಾಬ್ ಬುಕ್ ಮಾಡ್ಕೊಬೇಕು. ಸೊ ನಾನು ಇಲ್ಲಿ ಕ್ಯಾಬ್ ಬುಕ್ ಮಾಡ್ಕೊಂಡಿರೋದು ಎಲ್ಲಿಂದ ಅಂತಂದರೆ ಮಾರತಳ್ಳಿ KLM ಫ್ಯಾಷನ್ ಮಾಲಿಂದ ನೆಕ್ಸ್ಟ್ ಸ್ಟಾಪ್ ಹತ್ರ ನಾನು ರ್ಯಾಪಿಡೋನ ಬುಕ್ ಮಾಡಿಕೊಂಡೆ. ಸೊ ನಾನಿಲ್ಲಿ ವೆಂಕಟೇಶ್ವರ ಟೆಂಪಲ್ಗೆ ಹೋಗಿಬಿಟ್ಟು ಇಲ್ಲಿಂದ ಹೋಗೋಣ ಅಂದ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡು ಸೊ ಆಟೋ ವೆಯ್ಟ್ ಮಾಡ್ತಿದ್ದೆ. ಸೊ ಆಟೋ ಬಂತು. ಸೊ ಚಕ್ ಇನ್ನು ಸ್ಟಾರ್ಟ್ ಆಗೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಾರ್ ದ ಟೆಂಪಲ್. ಸೊ ನೋಡಿ ಹತ್ಕೊಂಡೆ. ಸೊ ಇವಾಗ ಮತ್ತೆ ಅವ್ನು ಯೂಟರ್ನ್ ನೋಡಿಕೊಂಡು ಸೊ KLM ಹತ್ರದಿಂದ ಹೋಗ್ತಾಯಿದ್ದೆ. ಸೊ ಇವಾಗ ನಾನಂತೂ ನೋಡಿ ರೀಚ್ ಆಗಿಬಿಟ್ಟೆ. ಸೊ ನಮ್ಮ ಎಂಟ್ರಿ ಇಲ್ಲಿ ಹಿಂಗಿರುತ್ತೆ. ಸೊ ನಾವು ಈ ಥರ ಲೈನಲ್ಲಿ ನಿಂತ್ಕೊಬೇಕು. ಸೊ ನಾನು ಹೋಗಿದ್ದು ದಿನ ಫುಲ್ ರಶ್ ಇತ್ತು. ಸೊ ಅಕೇಶನ್ಸ್ ಇರೋ ದಿನ ಹೋದಾಗ ರಶ್ ಇರುತ್ತೆ. ಸೊ ನಾರ್ಮಲ್ ಡೇಸಲ್ಲಿ ಹೋದರೆ ನಿಮ್ಗೆ ಅಸಲು ರಶ್ಶೇ ಇರೋಲ್ಲ. ಸೊ ಇಲ್ಲಿ ನಮಗೆ 250 ಟಿಕೆಟ್ ಸಿಗುತ್ತೆ. ಹಾಗೆ 150 ರೂಪೀಸ್ ಟಿಕೆಟ್ ಕೂಡ ನಮಗೆ ಅವೈಲಬಿಲಿಟಿ ಇದೆ. ಮತ್ತು 350 ರೂಪೀಸ್ ಟಿಕೆಟ್ ಕೂಡ ಇರುತ್ತೆ. ಸೊ 350 ರೂಪೀಸ್ ಟಿಕೆಟ್ ತೊಗೊಂಡ್ರೆ 250ಅಲ್ಲಿ ದರ್ಶನ ಟಿಕೆಟ್ಸು ಮತ್ತು ಅಲ್ಲಿ ಸ್ಪೆಷಲ್ ಪೂಜಾ ಎಲ್ಲನೂ ಅದರಲ್ಲಿರುತ್ತೆ. ಮತ್ತು 100 ರೂಪೀಸು ಇನ್ನೊಂದು ಸ್ಪೆಷಲ್ ದರ್ಶನ ಅಂತ ಹೇಳಿಬಿಟ್ಟು ಕೊಡ್ತಾರೆ. ಸೊ ನಾನಿಲ್ಲಿ 350 ರೂಪೀಸ್ ಟಿಕೆಟ್ನ ತೊಗೊಂಡೆ. ಸೊ ತೊಗೊಂಡು ಲೈನಲ್ಲಿ ಹೋಗ್ತಿದ್ದೆ. ಸೊ ಇಲ್ಲಿ ಒಂದೊಂದೇ ನಿಧಾನಕ್ಕೆ ಒನ್ ಬೈ ಒನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಬರೀ 150 ರೂಪೀಸ್ ಟಿಕೆಟ್ ಇಲ್ಲಾಂದರೆ 250 ರೂಪೀಸ್ ಟಿಕೆಟ್ ತೊಗೊಂಡ್ರೆ ಸೊ ಡೈರೆಕ್ಟ್ ನಾವು ದರ್ಶನ ಮಾಡಿಕೊಂಡು ಈಶ್ವರನ ನೋಡಿಕೊಂಡು ಇಲ್ಲ ಗಣೇಶ ನೋಡಿಕೊಂಡು ಹೊರಟೋಗ್ಬೋದು. ಬಟ್ ಆದರೆ 250 ರೂಪೀಸ್ ಟಿಕೆಟ್ ಆ್ಯಂಡ್ ಪ್ಲಸ್ 100 ರೂಪೀಸ್ ಟಿಕೆಟ್ ತೊಗೊಂಡ್ರೆ ನಮಗೆ 12 ಲಿಂಗಗಳನ್ನ ನೋಡಿಕೊಂಡು ಹಾಗೆ ಅಲ್ಲಿ ಸ್ಪೆಷಲ್ಲಾಗಿ ತುಂಬಾ ಲೈಟ್ ಸೆಟ್ಟಿಂಗ್ಸಿಂದ ಮತ್ತು ಲಿಂಗಗಳನ್ನ ಹಾಕಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿರೋಂಥ ತುಂಬಾ ನೋಡೋದಂತೂ ಚೆನ್ನಾಗಿದೆ. ಮತ್ತು ಪ್ಲೇಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ಮತ್ತು ಮೈಂಡ್ ಕೂಡ ತುಂಬಾ ರಿಲ್ಯಾಕ್ಸೇಷನ್ ಆಗಿರುತ್ತೆ. ಮತ್ತು ನಮ್ಗೆ ಓದೋಕ್ಕೆ ಕೂಡ ಅಷ್ಟೇ ಎಷ್ಟೇ ಸ್ಟ್ರೆಸ್ ಇದ್ರೂ ಒಂದು ಡೈವರ್ಷನ್ ಆಗಬೇಕು. ಸೊ ಪೀಸ್ ಮನಸ್ಸು ಹಗುರವಾಗಿ ಆಗಬೇಕು ಅನ್ನೋದು ಕೂಡ ಈ ಟೆಂಪಲ್ಗೆ ಹೋದಾಗ ನಿಜವಾಗ್ಲೂ ಅಷ್ಟು ಪೀಸಾಗಿ ಅನಿಸುತ್ತೆ. ಸೊ ಇಲ್ಲಿ ನಮಗೆ ಫಸ್ಟ್ ಟಿಕೆಟ್ ತೊಗೊಂಡು ಆದಮೇಲೆ ಅವರೇ ನಮಗೆ ರುದ್ರಾಕ್ಷಿ ಕೊಡ್ತಾರೆ. 108 ರುದ್ರಾಕ್ಷಿನ ಹಾಕಬೇಕು. ಸೊ ಇದು ಹಾಕಿದ ನಂತರ ನಮಗೆ ಫಸ್ಟು ಗಣೇಶನ ದರ್ಶನ ಮಾಡ್ಕೊಳಕ್ಕೆ ಬಿಡ್ತಾರೆ. ಸೊ ಇಲ್ಲಿ ನಾವು ಫಸ್ಟು ಈ ಥರ ರುದ್ರಾಕ್ಷಿಗಳನ್ನ 108 ರುದ್ರಾಕ್ಷಿಗಳನ್ನ ಹಾಕಬೇಕು. ಇದು ಹಾಕಿದ ನಂತರ ನಾವು ಗಣೇಶನ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿನ ಪ್ರತಿಯೊಂದು ಪೂಜೆಯನ್ನು ಕೂಡ ನಮ್ಮ ಕೈಯಲ್ಲಿಂದನೇ ಇಲ್ಲಿ ಮಾಡಿಸ್ತಾರೆ. ಸೊ ನೀವು ಯಾವಾಗಾದರೂ ವಿಸಿಟ್ ಮಾಡಬೇಕು ಅಂತಂದರೆ ಏನಾದರೂ ಒಕೇಶನ್ಸ್ ದಿನ ವಿಸಿಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ರಶ್ ಇರುತ್ತೆ. ಸೊ ನಾರ್ಮಲ್ ಡೇಸಲ್ಲಿ ಹೋದರೆ ಇಷ್ಟು ರಶ್ ಇರೋಲ್ಲ, ಸ್ವಲ್ಪ ಆರಾಮಾಗಿ ಹೋಗ್ಬೋದು. ಸೊ ಬಟ್ ಆದ್ರೂ ನಾನು 350 ರೂಪೀಸ್ ಟಿಕೆಟ್ ತೊಗೊಂಡಿದ್ದರಿಂದ ಅಷ್ಟು ನನಗೆ ಲೈನಲ್ಲಿ ನಿಂತ್ಕೊಂಡಂಗೆ ಅನ್ನಿಸ್ಲಿಲ್ಲ. ಮತ್ತು ತುಂಬ ಪೀಸಾಗಿ ಆರಾಮಾಗಿ ಹೋದಾಗ ಅನ್ನಿಸ್ತು. ಇಲ್ಲಿ ನಮಗೆ ಪ್ರತಿಯೊಂದೂ ನಮ್ಮ ಕೈಯಾರೆ ದೇವ್ರಿಗೆ ಪೂಜೆಯನ್ನು ಕೂಡ ಮಾಡಿಸ್ಕೊಡ್ತಾರೆ. ಸೊ ಎಲ್ಲನೂ ನಾವು ಒಂದು ಸತಿ ಟಿಕೆಟ್ ತೊಗೊಂಡೆ ಪ್ರತಿಯೊಂದು ಅದರಲ್ಲೇ ಎಲ್ಲ ಪೂಜೆಗಳೂ ಇನ್ಕ್ಲೂಡ್ ಆಗಿರುತ್ತೆ. ಸಪ್ರೇಟಾಗಿ ನಾವು ಚಾರ್ಜಸ್ ಕೊಟ್ಟು ಯಾವುದೇ ಪೂಜೆ ಮಾಡಿಸೋ ಅವಶ್ಯಕತೆ ಕೂಡ ಇರಲ್ಲ. ಒಂದೊಂದು ಪೂಜೆನ ಅವರೇ ನಮಗೆ ಟಿಕೆಟಲ್ಲಿ ನೋಡಿ ಹೋಗ್ತಾ ನಮಗೆ ಲೈನಲ್ಲಿ ಮಾಡಿಸ್ಕೊಟ್ಬಿಡ್ತಾರೆ. ಸೊ ಅದಕ್ಕೆ ನೀವು ಎಕ್ಸ್ಟ್ರಾ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟು ಒಂದು ಸತಿ ಪೇ ಮಾಡಿದ್ರೆ ಮುಗೀತು. ಇವಾಗ ನಾನು ಫಸ್ಟು ಗಣೇಶನ ದರ್ಶನ ಮಾಡ್ಕೊತಾ ಇದ್ದೀನಿ. ಸೊ ನನಗಂತೂ ಗಣೇಶ ನೋಡಿರಿ, ಮೊದಲು ಏನೇ ನಾವು ಕೆಲಸ ಸ್ಟಾರ್ಟ್ ಮಾಡಬೇಕಂತಂದ್ರೂ ಗಣೇಶನ ದರ್ಶನ ಮಾಡ್ಕೊಂಡು ಹೋದರೆ ಆ ಕೆಲಸ ಚೆನ್ನಾಗಾಗುತ್ತೆ ಅಂತ ಒಂದು ನಂಬಿಕೆ. ಸೊ ಹಾಗೆ ಫಸ್ಟ್ ಇಲ್ಲಿ ನಾವು ಗಣೇಶನ ದರ್ಶನ ಮಾಡ್ಕೊಂಡ್ವಿ. ನೋಡಿ ಇಲ್ಲಿ ಎಷ್ಟು ಜನ ರುದ್ರಾಕ್ಷಿನ ಹಾಕ್ತಾ ಇದ್ದಾರೆ. ಮತ್ತು ಇದು ತುಂಬಾ ಫೇಮಸ್ ಆಗಿರುವಂಥ ಟೆಂಪಲ್. ಮಾರತಳ್ಳಿರೋರು ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಿ. ತುಂಬಾ ನಮಗೆ ನಿಯರೆಸ್ಟ್ ಪ್ಲೇಸ್ ಇರೋದು. ಸೊ ಇಲ್ಲಿ ಗಣೇಶನ ನೋಡ್ಕೊಂಡು ಹೋದ್ಮೇಲೆ ನಮಗೆ ಇಲ್ಲಿ ಒಂದೊಂದೇ ಸಿಗುತ್ತೆ. ಏನಂದರೆ ಫಸ್ಟ್ ನಮಗೆ ಹರಿದ್ವಾರಲ್ಲಿ ಲೊಕೇಟ್ ಆಗಿರುವಂಥ ಲಿಂಗನ ನಮಗೆ ಇಲ್ಲಿ 12 ಲಿಂಗನೂ ಕೂಡ ನಮಗೆ ಇಲ್ಲಿ ತೋರಿಸ್ತಾ ಹೋಗ್ತಾರೆ. ನೋಡಿ ಫಸ್ಟ್ ಹರಿದ್ವಾರ್, ಆಮೇಲೆ ನಮಗೆ
ರಿಷಿಕೇಶ್ ಬರುತ್ತೆ, ಮತ್ತು ಕೇದಾರ್ನಾಥ್. ಈ ಥರ ನಮಗೆ ಪ್ರತಿಯೊಂದೂ ಎಲ್ಲ 12 ಲಿಂಗಗಳದ್ದು ಕೂಡ ಇಲ್ಲೇ ಅವರು ಗುಹೆಯಲ್ಲಿ ಎಲ್ಲ ಬಿಲ್ಡ್ ಮಾಡಿರೋದ್ರಿಂದ ನಮಗೆ ಅಲ್ಲಿ ಹೋಗಿರೋಂತಹ ಫೀಲ್ ಅನ್ನೋದು ಅನಿಸುತ್ತೆ. ಸೊ ನಮಗೆ ನಾವು ಡೈರೆಕ್ಟಾಗಿ ಅಲ್ಲಿ ಹೋಗಿದ್ದೀವಿ ಅಂತ ಅನಿಸುತ್ತೆ ನಮಗೆ. ಸೊ ಆ ಲೈಟ್ ಸೆಟ್ಟಿಂಗ್ ಆಗಲಿ, ಆ ಗುಹೆ ಆಗಲಿ, ನಿಧಾನ ನಾವು ಹೋಗ್ತಾ ಇದ್ದರೆ ಮತ್ತು ವಾಟರ್ ಸೆಟ್ಟಿಂಗ್ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ತುಂಬ ಎಷ್ಟು ಪೀಸ್ ಅನ್ನಿಸ್ತಂದರೆ ಇನ್ನೂ ಅಲ್ಲೇ ಸ್ವಲ್ಪ ಹೊತ್ತಿರೋಣ ಅನ್ನೋ ಥರ ಅನ್ನಿಸ್ತು. ಸೊ ಇವಾಗ ನಾವು ಬದ್ರಿನಾಥ್ ನೋಡ್ತಾ ಇದ್ದೀವಿ. ಸೊ ಬದ್ರಿನಾಥ್ ಹತ್ರ ಕೂಡ ಅವರು ವಾಟರ್ ಸೆಟ್ಟಿಂಗ್ ಮಾಡ್ತಿದ್ದಾರೆ. ಸೊ ವಾಟರ್ ಕೂಡ ಫ್ಲೋ ಆಗ್ತಿದೆ ಇಲ್ಲಿ. ತುಂಬಾ ಕೂಲಾಗಿದೆ. ಎಷ್ಟೇ ಬಿಸಿಲಿದ್ರು ಕೂಡ ನಮಗೆ ಅಲ್ಲಿ ಒಳಗಡೆ ಹೋಗ್ತಾರೆ ಬಿಸಿಲು ಅಂತ ಕೂಡ ಅನ್ಸಲ್ಲ, ಯಾಕಂದರೆ ಆ ವಾಟರ್ ಇರೋದ್ರಿಂದ ತಂಪಾಗಿ ಫೀಲ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ನಮಗೆ ಈಶ್ವರದು ಲಿಂಗನ ಹಾಕಿದ್ದಾರೆ. ಸೊ ಇಲ್ಲಿ ಒಂದೊಂದೇ ನಾವು ಕೇದಾರ್ನಾಥ್, ಬದ್ರಿನಾಥ್, ರಿಷಿಕೇಶ್ ಈ ಥರ ಒಂದೊಂದೇ ಲಿಂಗಗಳನ್ನ ನಾವು ನೋಡ್ಕೊಂಡು ಹೋಗ್ತಾ ಇದ್ದ ಕಡೆ ಎಲ್ಲ ಕಡೆಯೂ ಅಷ್ಟೇ 12 ಲಿಂಗದ ಹತ್ರನೂ ನಮಗೆ ಈಶ್ವರನ ಕೂಡ ನಾವು ನೋಡ್ಬೋದು. ಮತ್ತು ಇದೂ ಅವರು ಮಾಡಿರೋಂಥೆಲ್ಲ ಪ್ರತಿಯೊಂದೂ ಗುಹೆ ಒಳಗಡೆಯಿಂದನೇ ನಾವು ಈ 12 ಲಿಂಗನೂ ದರ್ಶನ ಮಾಡಿಕೊಂಡು ನಾವು ಹೋಗೋದು. ಸೊ ಅದರಿಂದ ನಾವು ಡೈರೆಕ್ಟ್ ಅಲ್ಲೇ ಹೋಗಿ ನಾವು ದರ್ಶನ ಮಾಡಿರ್ಕೊಂಡಿರೋಂತಹ ಅನಿಸುತ್ತೆ. ನಮಗೆ ಆ ವೈಬ್ ಅನ್ನೋದು ಹಾಗೆ ಕ್ರಿಯೇಟ್ ಆಗುತ್ತೆ. ಮತ್ತು ಮೈಂಡ್ ಕೂಡ ತುಂಬಾ ಪೀಸಾಗಿ ಕಾಮಾಗಿ ಅನಿಸುತ್ತೆ. ಯಾವಾಗಾದರೂ ಟೆಂಪಲ್ಗಾಗಲಿ ಎಲ್ಲಾದರೂ ಹೋದಾಗ ಅಷ್ಟು ಆರಾಮಾಗಿ ಬರಬೇಕು. ಯಾವತ್ತು ಹರಿರಾಗಿ ರಶ್ಶಾಗಿ ಹೋಗಬೇಡಿ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬನ್ನಿ. ಸೊ ಇವಾಗ ನಾವು ಕೇದಾರ್ನಾಥ್ ಹತ್ರ ಬಂದಿದ್ದೀವಿ ನೋಡಿ. ಸೊ ಇಲ್ಲಿ ಕೇದಾರ್ನಾಥ್ ಹತ್ರ ಕೂಡ ಒಂದು ಸ್ಪೆಷಲ್ ಲಿಂಗನ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ಇದ್ರೆ ನೋಡಿ. ಆ ಲೈಟ್ ಸೆಟ್ಟಿಂಗ್ ಕೂಡ ಅಂದರೆ ಜಾಸ್ತಿ ಇಲ್ಲ, ಮೀಡಿಯಮ್ ಲೈಟಾಗಿ ಲೈಟ್ ಸೆಟ್ಟಿಂಗ್ ಮಾಡಿದ್ದಾರೆ. ಇವಾಗ ನಾವು ಅಮರ್ನಾಥ್ ಹತ್ರ ಇದೀವಿ ನೋಡಿ. ಎಲ್ಲನೂ ಅಷ್ಟೇ ಕೂಮಾಗಿ ಆ ಲೈಟ್ ಸೆಟ್ಟಿಂಗ್ ಕೂಡ ನಮಗೆ ಜಾಸ್ತಿ ಬ್ರೈಟ್ ಕೂಡ ಇಲ್ಲ, ಅಷ್ಟೇ ಚೆನ್ನಾಗಿ. ಇಲ್ಲಿ ಈ ಲಿಂಗ ನಮಗೆ ಎಲ್ಲ ಪ್ರತಿಯೂ ಐಸಲ್ಲಿ ಮಾಡಿರೋದು. ಸೊ ಐಸಲ್ಲಿ ಮಾಡಿರೋದು ನೋಡಿ ಎಷ್ಟು ಥಂಡಿ ಹೊಡಿತಿದೆ. ಇಲ್ಲಿ ನಮಗೆ ಲಿಂಗನ ಹಾಲು ಕೊಟ್ಟು ಅಭಿಷೇಕನ ಕೂಡ ಮಾಡಿಸ್ಕೊಡ್ತಾರೆ. ಸೊ ಇದರ ನಂತರ ನಮಗೆ ಪೂಜೆ ಐಟಮ್ ಕೂಡ ಅವರೇ ಕೊಡ್ತಾರೆ. ಸೊ ನಾವು ಆ ಪೂಜೆ ಐಟಮಲ್ಲಿ ನಮ್ಮ ಗೋತ್ರನ ಮತ್ತು ಮನೆಯವ್ರದ್ದು ಹೆಸರು ಎಲ್ಲರದ್ದು ಹೇಳಿದ್ರು ಕೂಡ ಅರ್ಚನೆ ಎಲ್ಲ ಮಾಡಿ ಪೂಜೆ ಕೂಡ ನಮಗೆ ಇಲ್ಲಿ ಅವರೇ ಮಾಡಿಕೊಡ್ತಾರೆ. ನೀವು ಸ್ಪೆಷಲಾಗಿ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಒಂದೊಂದೇ ಟಿಕೆಟ್ಸು ನಮಗೆ ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರೋದ್ರಿಂದ ಸೊ ಅವರೇ ಎಲ್ಲ ಇದರಲ್ಲಿ ನಮ್ಗೆ ಮಾಡಿಸ್ಕೊಡ್ತಾರೆ. ಸೊ ಇದು ಆದ್ರ ನಂತರ ಇನ್ನೊಂದು ಗುಹೆ ಒಳಗಡೆ ಎಂಟ್ರಿ ಸಿಗುತ್ತೆ ನಮಗೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಫಸ್ಟ್ ಒಂದು ಸ್ಕೆಲಿಟನ್ ಇಕ್ಕಿದ್ರು. ಸೊ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ. ನನಗೇನು ಭಯ ಆಗಲಿಲ್ಲ. ಸೊ ಇದೆಲ್ಲ ನಾನು ಸ್ಕೇರಿ ಹೌಸಲ್ಲಿ ನೋಡಿದ್ರೋದ್ರಿಂದ. ಸೊ ನೋಡಿ ಈ ಲೈಟ್ ಸೆಟ್ಟಿಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗುಹೆ ಒಳಗಡೆ ಹೋಗ್ತಾ ಇರೋದು ಎಲ್ಲನೂ ಪ್ರತಿಯೊಂದು ಅದು ನೋಡ್ತೀರಿ. ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರಿ ಮಾಡಬೇಕಾದ್ರೆ ಇಷ್ಟು ಚಿಕ್ಕದಾಗಿದೆಯಲ್ಲ, ಹೆಂಗೆ ಮಾಡಿರ್ಬೋದು ಆ ಟೆಂಪಲ್ನ ಅಂತ ಅಂದ್ಕೊಂಡು ಹೋದರೆ, ಬಟ್ ಒಳಗಡೆ ಹೋಗ್ತಾ ಇದ್ರೆ ಇಷ್ಟು ಹೋಗ್ತಾನೇ ಇರ್ಬೋದು. ಎಷ್ಟು ನೋಡಿಕೊಂಡು ತುಂಬಾ ಎಲ್ಲ ಪ್ರತಿಯೊಂದು ನಮ್ಮ ಪುರಾತನದ್ದು ಫೋಟೋಸ್ ಆಗಿರ್ಬೋದು, ಹಾಗೆ ಶಿಲ್ಪಗಳನ್ನ ಆಗಿರ್ಬೋದು, ಮತ್ತು ನಮ್ಮ ಪುರಾತನವ್ರದ ವಿವೇಕಾನಂದ ಅಂತವರು ಇವ್ರನ್ನೆಲ್ಲನೂ ಕೂಡ ಮಾಡಿಕ್ಕಿದ್ದಾರೆ. ಮತ್ತು ಚಿಕ್ಕ ಮಕ್ಳನ್ನ ಕರ್ಕೊಂಡೋದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ. ನಾನು ಹೋಗಿದ್ದೀನಿ ಅಂತೂ ಚಿಕ್ಕ ಮಕ್ಳನ್ನ ತುಂಬ ಜನ ಕರ್ಕೊಂಬಂದಿದ್ರು. ಅವರಂತೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಅಂದರೆ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಮತ್ತು ಚಿಕ್ಕ ಮಕ್ಳನ್ನ ಮಾತ್ರ ಈ ಥರ ಪ್ಲೇಸಸ್ಸಿಗೆ ಮಾತ್ರ ಕಂಪಲ್ಸರಿ ಕರ್ಕೊಂಡೋಗಿ ಅವ್ರು ತುಂಬಾ ಖುಷಿ ಪಡ್ತಾರೆ. ಸೊ ನಾನಂತೂ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ನಾನು ಈ ಟೆಂಪಲ್ ವಿಸಿಟ್ ಮಾಡ್ತಾ ಇದ್ದಿದ್ದು. ಸೊ ತುಂಬ ದಿನದಿಂದ ಅಂದ್ಕೊತಿದ್ದೆ ಈ ಟೆಂಪಲ್ಗೆ ಹೋಗಬೇಕು ಅಂತ. ಸೊ ಫೈನಲಿ ನಾನಂತೂ ಟೆಂಪಲ್ಗೆ ಹೋಗ್ಬಿಟ್ಟೆ. ಸೊ ನನಗಂತೂ ನೋಡ್ತಾ ಇದ್ದೆ ಇಲ್ಲಿರೋದು ಎಷ್ಟು ಚೆನ್ನಾಗಿ ಈ ರೀತಿ ಅವ್ರು ಹೇಗೆ ಮಾಡಿರ್ಬೋದು. ಬಟ್ ಆಚೆಯಿಂದ ನೋಡಿದ್ರೆ ತುಂಬ ಚಿಕ್ಕ ದೇವಸ್ಥಾನ ಅನಿಸುತ್ತೆ. ಸೊ ಇಲ್ಲಿ ನಮಗೆ ನವಗ್ರಹನ ಇಟ್ಟಿದ್ದಾರೆ. ನವಗ್ರಹನ ಇಕ್ಕಿ ಕೆಳಗಡೆ ವಾಟರ್ಸ್ ಇದೆ. ಸೊ ಆ ವಾಟರ್ಸಲ್ಲಿ ನಮಗೆ ಸ್ಟೆಪ್ಸ್ ಇಕ್ಕಿದ್ದಾರೆ. ಸೊ ಆ ಸ್ಟೆಪ್ಸಿನ ನಾವು ನಿಧಾನಕ್ಕೆ ರೌಂಡ್ ಹಾಕ್ಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಕೂಡ ನಾವು ಹಾಗೆ ಸ್ಟ್ರೈಟಾಗಿ ಹೋಗ್ಬೋದು. ಅಲ್ಲಿ ಯಾವುದೇ ಆಗಲಿ ನಮಗೆ ಬಿದ್ದೋಗೋ ಹಾಗೆ ಆ ಥರ ಕೂಡ ಏನೂ ಇಲ್ಲ. ಎಲ್ಲನೂ ತುಂಬ ಸೇಫ್ಟಿಯಾಗಿಯೂ ಮಾಡಿದ್ದಾರೆ. ನಮಗೆ ಏನು ಕೂಡ ಭಯ ಪಡ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಸೊ ಇಲ್ಲಿ ನೋಡಿ ಪಾರ್ವತಿ ದೇವಿ ಎಷ್ಟು ಪುಟ್ಟವಾಗಿ ಇಕ್ಕಿದ್ದಾರೆ ಅಂದರೆ ನಿಜವಾಗ್ಲೂ ಇಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಚಿಕ್ಕದಾಗಿ ಅನಿಸುತ್ತೆ ಆಚೆಯಿಂದ, ಬಟ್ ಒಳಗಡೆ ನೋಡಿದ್ರೆ ನೋಡೋಕ್ಕಂತೂ ತುಂಬಾ ಇದೆ. ನಾನು ಹೋಗಿದ್ದ ದಿನ ಅಂತೂ ನಾನು ಇಲ್ಲಿ ಆ್ಯಕ್ಚುಲಿ ರೀಚ್ ಆಗಿದ್ದು
10 o'clock ರೀಚ್ ಆದ್ವಿ. ಸೊ 10 o'clock ರೀಚ್ ಆಗಿ ಟಿಕೆಟ್ಸ್ ಲೈನಲ್ಲಿ ತೊಗೊಂಡು ಬೇಗನೆ ಟಿಕೆಟ್ಸ್ ಸಿಕ್ತು. ಸೊ ಜಾಸ್ತಿ ಹೊತ್ತೇನು ಆಗಿಲ್ಲ. ಸೊ ಮತ್ತೆ ದರ್ಶನ ಎಲ್ಲ ಮಾಡ್ಕೊತಾ ನಾವಂತೂ ಹರಿಲಂತೂ ನಾನು ಬರಲೇ ಇಲ್ಲ, ನಿಧಾನಕ್ಕೆ ಪ್ರತಿಯೊಂದು ಪಿನ್ ಟು ಪಾಯಿಂಟ್ ನೋಡಿಕೊಂಡು ಆರಾಮಾಗಿ ಹೋಗಬೇಕು ಅಂದ್ಬಿಟ್ಟು ಆರಾಮಾಗಿ ನೋಡ್ಕೊಳ್ತಾ ಬಂದ್ವಿ. ಬಟ್ 2 to 3 hours ನಾನು ಒಳಗಡೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಯಾಕಂದರೆ ಪ್ರತಿಯೊಂದು ಪೂಜೆನೂ ಮಾಡಿಸ್ಕೊಂಡು ಹಾಗೆ ಅಲ್ಲಿರೋ ಎಲ್ಲ ಪ್ರತಿಯೊಂದು ನಾವು ನೋಡಿಕೊಂಡು ಆಚೆ ನಾರ್ಮಲ್ ಟೈಮಲ್ಲಿ ಬಂದರೆ ನಾವು 1 hour ನೋಡಿಕೊಂಡು ಪೂಜೆನ ಕೂಡ ಮುಗಿಸ್ಕೊಂಡು ಕೂಡ ಬರ್ಬೋದು. ಸೊ ಇಲ್ಲಿ ನಾನು ಒಕೇಶನ್ ದಿನ ಹೋಗಿರೋದ್ರಿಂದ ಸ್ವಲ್ಪ ರಶ್ ಇರೋದ್ರಿಂದ ಹಾಗಾಗಿ ನನಗೆ ಸ್ವಲ್ಪ ಲೇಟ್ ಆಯಿತು. ಮತ್ತು ಇಲ್ಲಿ ನೋಡಿದ್ರೆ ನಮಗೆ ಎಲ್ಲ ಪ್ಲ್ಯಾನೆಟ್ಸ್ ಇರೋದನ್ನು ಕೂಡ ಡೆಕೋರೇಷನ್ ಮಾಡಿ ಇಕ್ಕಿದ್ದಾರೆ. ಸೊ ಚಿಕ್ಕ ಮಕ್ಕಳು ಬಂದರೆ ಮತ್ತು ಅವ್ರಿಗಂತೂ ತುಂಬಾ ಇದು ಹೆಲ್ಪ್ಫುಲ್ ಆಗುತ್ತೆ ಮತ್ತು ಅವರು ತುಂಬಾ ಖುಷಿ ಪಡ್ತಾರೆ. ಅವ್ರಿಗೂ ಈ ಥರ ಪ್ಲೇಸಸ್ಗೆ ಅವಾಗವಾಗ ಕರ್ಕೊಂಡೋಗಿ ವಿಸಿಟ್ ಮಾಡಿಸ್ತಾ ಇರಬೇಕು. ಯಾವಾಗಲೂ ಬರೀ ಮನೆಯಲ್ಲೇ ಇರೋದು ಅಥವಾ ಫೋನ್ಸ್ ಕೊಡೋದಕ್ಕಿಂತನೂ ನಾವು ಈ ಥರ ಒಂದು ಪ್ಲೇಸಸ್ಗೆ ಅವ್ರನ್ನ ಕರ್ಕೊಂಡೋದ್ರೆ ಅವ್ರಿಗೂ ನಾಲೆಜ್ ಅನ್ನೋದು ಗೇನ್ ಆಗುತ್ತೆ ಮತ್ತು ತುಂಬಾ ಅವರ ವಿಷಯಗಳನ್ನ ಕೂಡ ತಿಳ್ಕೊತಾರೆ. ಸೊ ಹಾಗೆ ನಾವು ಅವಾಗವಾಗ ಈ ಥರ ಆಚೆ ಪ್ಲೇಸಸ್ಗೆ ವಿಸಿಟ್ ಮಾಡೋದ್ರಿಂದ ಸ್ಟ್ರೆಸ್ ರಿಲ್ಯಾಕ್ಸೇಷನ್ ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ, ಮೈಂಡಿಂದ ಏನೂ ಇರೋದಿಲ್ಲ. ಸೊ ಇಲ್ಲಿ ನಮಗೆ ಆಂಜನೇಯ ಸ್ವಾಮಿನ ವಿಗ್ರಹ ಕಾಣಿಸುತ್ತೆ ನಮಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇಲ್ಲಿ ಯಾವುದೇ ಆಗಲಿ ನಮಗೆ ಡಾರ್ಕ್ ಲೈಟ್ಸ್ ಆಗಿರ್ಬೋದು, ಹೆವಿ ಲೈಟ್ಸ್ ಆಗಿರ್ಬೋದು, ಆ ಥರ ಏನಾಗಲೂ ಇಲ್ಲ. ತುಂಬ ಲೈಟಾಗಿರೋ ಲೈಟ್ ಸೆಟ್ಟಿಂಗ್ಸ್ ಎಲ್ಲ ಮಾಡಿರೋದ್ರಿಂದ ತುಂಬ ಅಷ್ಟು ಓವರ್ ಎಫೆಕ್ಟಿವ್ ಹೊಡಿದ್ದಾರೆ. ಕಾಮಾಗಿ ಕೂಲಾಗಿ ಅನಿಸೋ ಥರ ಲೈಟ್ಸ್ನ ಹಾಕಿದ್ದಾರೆ. ಇಲ್ಲಿ ನೋಡಿ ನಮ್ಮ ಪುರಾತನದ ಎಲ್ಲನೂ ಮಾಡಿಕ್ಕಿದ್ದಾರೆ ನೋಡಿ. ವಿವೇಕಾನಂದ ಅವರು ಎಲ್ಲರೂ ನಮಗೆ ಇಲ್ಲಿ ನಾವು ನೋಡ್ಬೋದು. ಈ ಥರ ಚಿಕ್ಕ ಮಕ್ಳನ್ನ ಕರ್ಕೊಂಡಿದ್ರೆ ಅವ್ರಿಗೂ ಒಂದು ಸ್ವಲ್ಪ ನಾಲೆಡ್ಜ್ ಅನ್ನೋದಕ್ಕೆ ಏನಾಗುತ್ತೆ ಮತ್ತು ಅವರು ನೋಡಿ ತುಂಬ ಖುಷಿ ಪಡ್ತಾರೆ. ಸೊ ಅದಕ್ಕೆ ಚಿಕ್ಕ ಮಕ್ಕಳನ್ನ ಈ ಥರ ಪ್ಲೇಸಸ್ಗೆ ಅವಾಗವಾಗ ಕರ್ಕೊಂಡು ವಿಸಿಟ್ ಮಾಡಿಸ್ತಾ ಇರಬೇಕು. ಸೊ ಅವ್ರಿಗೂ ಪ್ರತಿಯೊಂದು ವಿಷಯನ ನಾವು ತಿಳಿಸ್ಕೊಡ್ತಾ ಇರಬೇಕು. ಸೊ ನೋಡಿ ಈ ರೀತಿ ನಾನು ನಿಧಾನಕ್ಕೆ ಒಂದೊಂದೇ ನೋಡ್ತಾ ಹೋಗ್ತಾ ಹೋದ್ವಿ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗೆಲ್ಲ ಲೈಟ್ ಕಲರ್ ಲೈಟ್ ಸೆಟ್ಟಸ್ ಎಲ್ಲ ಇಲ್ಲಿ ಈಶ್ವರನ ನಾವು ಹೋಗ್ತಾ ಪ್ರತಿಯೊಂದು ಕಡೆಯೂ ನಮಗೆ ಈಶ್ವರನ ವಿಗ್ರಹ ಅನ್ನೋದು ಕಾಣಿಸುತ್ತೆ. ನಮಗೆ ಎಲ್ಲ ಕಡೆಯೂ ಅವರು ಇಕ್ಕಿದ್ದಾರೆ ಈಶ್ವರನ ವಿಗ್ರಹನೂ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡಿವೋಷನ್, ಆ್ಯಕ್ಷನ್, ಮೆಡಿಟೇಷನ್ ಅಂತ ನಮಗೆ 5 ಆ್ಯಕ್ಷನ್ ಸಿಕ್ಕಿದ್ದಾರೆ. ನೋಡಿದ್ರೆ ಇಲ್ಲೂ ಈಶ್ವರನ ಇಕ್ಕಿದ್ದಾರೆ. ನಾವು ಪ್ರತಿಯೊಂದು ಕಡೆ ಹೋಗೋದ್ರಿಂದ ಎಲ್ಲ ಕಡೆ ನಮಗೆ ಈಶ್ವರ ಕಾಣಿಸ್ತಾನೆ ನಮಗೆ. ಸೊ ಅದಕ್ಕೋಸ್ಕರ ಈಶ್ವರನ ತುಂಬಾ ಪವರ್ಫುಲ್ ನಂಬರ್ ಒಪ್ಪೋದು. ಸೊ ಫೈನಲಿ ನಾನಂತೂ ಈಶ್ವರನ ನೋಡ್ತಾ ಇದ್ದೀನಿ. ನೋಡಿದ್ರೆ ಸೊ ಎಷ್ಟು ದಿನದಿಂದ ಅನ್ಕೋತಾ ಇದ್ದೆ ನೋಡಬೇಕು ಅಂತ. ಸೊ ಅಡಿ ಬಂತು ನೋಡ್ತಾ. ನಿಜವಾಗ್ಲೂ ಪ್ರತಿಯೊಂದು ಅವರು ನನಗಂತೂ ನಮ್ಮ ಕೈಯಲ್ಲೇ ಪೂಜೆ ಮಾಡಿಸ್ತಾರೆ, ನಮ್ಮ ಕೈಯಲ್ಲೆಲ್ಲ ಪೂಜೆ ಮಾಡಿಸಿ ಅಭಿಷೇಕ ಎಲ್ಲ ಮಾಡಿಸ್ತಾರ ಅಂತ ನನಗೆ ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ಆ ಪುರೋಹಿತರೇ ಮಾಡ್ತಾರಲ್ವ ನಾರ್ಮಲಾಗಿ ಅಂತ. ಬಟ್ ಈ ದೇವಸ್ಥಾನದಲ್ಲಿ ಲಿಂಗದ ಮೇಲೆ ನಮ್ಮ ಕೈಯಲ್ಲೇ ಕೊಟ್ಟು ಹಾಲು ನೀರು ಎಲ್ಲ ಪ್ರತಿಯೊಂದು ಅಭಿಷೇಕ ಮಾಡಿಸಿ ಹಾಗೆ ಅರ್ಚನೆ ಕೂಡ ಅವರೇ ಮಾಡ್ತಾರೆ. ಪೂಜಾ ಐಟಮ್ಸ್ ಎಲ್ಲ ಪ್ರತಿಯೊಂದು ಕೊಟ್ಟು ಮತ್ತು ನಮಗೆ ಪೂಜಾ ಐಟಮ್ಸಲ್ಲಿ ನಮಗೆ ಒಂದು ಲೆಟರ್ ಕೂಡ ಕೊಡ್ತಾರೆ. ಆ ಲೆಟರಲ್ಲಿ ನಮ್ಗೆ ಏನಾದರೂ ವಿಶಸ್ ಇದ್ದರೂ ಕೂಡ ಆ ವಿಶಸ್ನ ನಾವು ಬರೆದ್ಬಿಟ್ಟು ಅಲ್ಲಿ ಹಾಕಿದ್ರೆ ಅದು ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಅದನ್ನು ಕೂಡ ನಮಗೆ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗೆಲ್ಲ ಫುಲ್ ಸೆಟ್ಟಿಂಗ್ನ ಅವರೇ ಮಾಡಿಕ್ಕಿದ್ದಾರೆ. ಮತ್ತು ಇಲ್ಲಿ ನಮಗೆ ಒಂದು ಚಿಕ್ಕ ಕ್ಯಾಂಡಲ್ನ ಒಂದು ಕಪ್ಪಲ್ಲಿ ಕೊಡ್ತಾರೆ, ಎಲೆ ಕಪ್ಪಲ್ಲಿ. ಅದನ್ನು ಹಚ್ಬಿಟ್ಟು ಅಲ್ಲಿ ನೀರಲ್ಲಿ ನಮ್ಗೆ ಅಂದ್ಕೊಂಡು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಬಿಡೋದ್ರಿಂದ ಕೂಡ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಅಲ್ಲಿ ಕಾಯಿನ್ಸ್ ಕೂಡ ಕೊಡ್ತಾ ಇರ್ತಾರೆ. ಸೊ ಅಲ್ಲಿರೋ ಚಿಕ್ಕ ಕೆರೆಯಲ್ಲಿ ನೋಡಿ ನಮ್ಮ ಲಿಂಗನ ಇಕ್ಕಿದ್ದಾರೆ. ಅಲ್ಲಿ ಒಂದು ಪುಟ್ಟದು ಯೆಲ್ಲೋ ಕಲರ್ ಸರ್ಕಲಲ್ಲಿ ನಮಗೆ ಅವರೇ ಕಾಯಿನ್ಸನ್ನು ಕೊಡ್ತಾರೆ. ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಆ ಯೆಲ್ಲೋ ಕಲರ್ ಸರ್ಕಲ್ ಮೇಲೆ ನಾವು ಕಾಯಿನ್ ಹಾಕೋದ್ರಿಂದ ಅದು ಆಗುತ್ತೆ ಅಂತ ಒಂದು ನಂಬಿಕೆ. ಸೊ ನೋಡಿ ಇಲ್ಲಿ ನಮಗೆ ಶಿವನ ಈ ಕಡೆಯಿಂದ ನಮಗೆ ಲೊಕೇಟ್ ಮಾಡಿರೋದು. ಸೊ ಇಲ್ಲಿ ತುಂಬ ಜನನು ಅಲ್ಲಿ ನೆನೆಸ್ಕೊಂಡು ಅವ್ರಿಗೆ ಏನೇ ಆಗಬೇಕು ಅಂತಿದ್ಯೋ ಅಂತ ಮನಸ್ಸಲ್ಲಿ ಒಂದು ವಿಶ್ನ ಮಾಡಿಕೊಂಡು ಹಾಕ್ತಾಯಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಅವತ್ತು ಡೆಕೋರೇಷನ್ ಮಾಡಿದ್ದಾರೆ ಮತ್ತು ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಹತ್ರ ರೀಚ್ ಆದಾಗ ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಶಿವ ನೋಡ್ತಾ ಇದ್ದರೆ ಮೈಂಡೆಲ್ಲ ನನಗಂತೂ ಫುಲ್ ರಿಲ್ಯಾಕ್ಸ್ ಆಯಿತು, ಕಾಮ್ ಆಯಿತು, ಕೂಲಾಗಿ ಫುಲ್ ಪೀಸ್ ಇತ್ತು. ಎಲ್ಲ ಸ್ಟ್ರೆಸ್ಸು ಪ್ರತಿಯೊಂದು ಬೂಸ್ಟ್ ಆಗೋಯ್ತು, ಎಲ್ಲ ಬರ್ಸ್ಟ್ ಆಗೋಯ್ತು ಅಂತ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು ನೋಡಿದ್ರೆ ಲೈನ್ ಹೇಗಿದೆ. ಸೊ ಅಕೇಶನ್ ಇರೋದ್ರಿಂದ ಈ ರೀತಿ ಇತ್ತು.
ಸೊ ಇಲ್ಲಿ ನಾವು ಲಿಂಗ ದರ್ಶನ ಮಾಡ್ಕೊಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಅವರು ಅಲಂಕಾರ ಅನ್ನೋದನ್ನ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದೂ. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ಸೊ ಬೆಂಗಳೂರಲ್ಲಿರೋರು ಯಾರ್ಯಾರು ವಿಸಿಟ್ ಮಾಡಿಲ್ವೋ ಫಸ್ಟ್ ಹೋಗಿ ಟೆಂಪಲ್ನ ವಿಸಿಟ್ ಮಾಡಿ. ಒಂದು ಸತಿ ವಿಸಿಟ್ ಮಾಡಿದರೆ ಸಾಕು, ನೀವೇ ಹೆಂಗಿದೆ ಅಂತ, ನೀವೇ ಚೆನ್ನಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಡೆಫಿನೆಟ್ಲಿ ಕಮೆಂಟ್ ಮಾಡ್ತೀರಾ. ಸೊ ನಿಜವಾಗ್ಲೂ ಹೋಗಿ ನೋಡಲೇಬೇಕು ನೀವು ಈ ದೇವಸ್ಥಾನನ. ಸೊ ಇಲ್ಲಿ ನೋಡಿ ಎಲ್ಲ ಪ್ರತಿಯೊಂದು ನಮ್ಗೆ ಅವರು ಅವೈಲೇಬಲ್ ಮಾಡ್ತಾರೆ. ಎಲ್ಲ ನಮಗೆ ಟಿಕೆಟ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ನೋಡಿ ಅವರು ನಮಗೆ ಪೂಜೆ ಸಾಮಾನಲ್ಲೇ ಒಂದು ಲೆಟರ್ ಕೂಡ ಕೊಟ್ಟಿರ್ತಾರೆ. ಸೊ ನಾವು ಅದ್ರಲ್ಲಿ ಬರೆದ್ಬಿಟ್ಟು ಹಾಕ್ಬೋದು. ಸೊ ಅದರಿಂದ ನಾವು ಏನೇ ವಿಶ್ ಇದ್ದರೂ ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿ. ಸೊ ಇಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ಯಾರಾದರೂ ಹೋಗಿಲ್ಲ ಅಂತಂದರೆ ವಿಸಿಟ್ ಮಾಡಿ. ಸೊ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನನಗಂತೂ ಫುಲ್ ಎಕ್ಸೈಟಿಂಗ್ ಆಗಿತ್ತು. ಸೊ ಇಲ್ಲಿ ನಮಗೆ ಲಿಂಗಕ್ಕೆ ಹಾಲಿನ ಅಭಿಷೇಕ ಅನ್ನೋದು ನಮ್ಮ ಹತ್ರನಿಂದನೇ ಮಾಡಿಸ್ಕೊಡ್ತಾ ಇದ್ದಾರೆ. ಸೊ ನೋಡಿ ಫೈನಲಿ ಇಲ್ಲಿ ನೋಡ್ಕೊಂಡು ಹೋದ್ಮೇಲೆ ನಮಗೆ ಮತ್ತೆ ಇನ್ನೊಂದು ಸತಿ ವಿಸಿಟ್ ಸಿಗುತ್ತೆ. ಸೊ ಇಲ್ಲಿ ಇನ್ನೂ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ಫುಲ್ ಆಗಿ ಲೈಕ್ ಕಾಶಿಯಲ್ಲಿ ಹೆಂಗಿರ್ತಾನೆ ಶಿವ ಇದನ್ನೆಲ್ಲ ಕೂಡ ಒಂದು ಪುಟ್ಟದಾಗೊಂದು ಮ್ಯೂಸಿಯಂ ಥರ ಚಿಕ್ಕದಾಗಿ ನಮಗೆ ಎಲ್ಲ ಇಲ್ಲೇ ತೋರಿಸ್ಕೊಟ್ಟಿದ್ದಾರೆ. ನಾವು ಅಲ್ಲಿ ಹೋಗಿ ನೋಡೋಕೆ ಆಗದೆ ಇರೋರು ನಾವು ಇಲ್ಲೇ ನೋಡ್ಬೋದು. ಅದಕ್ಕೋಸ್ಕರ ಅಲ್ಲಿ ಹೇಗಿರುತ್ತೆ ಅನ್ನೋದನ್ನು ಒಂದು ಚಿಕ್ಕದಾಗಿ ಅವರೇ ಎಲ್ಲ ನೀಟಾಗಿ ರೆಡಿ ಮಾಡಿ ಪ್ಲೇಸ್ ಮಾಡಿ ಎಲ್ಲ ಗುಹೆ ಒಳಗಡೆ ಪ್ರತಿಯೊಂದನ್ನು ಪ್ಲೇಸ್ ಮಾಡಿ ನಮಗೆ ಅಲಂಕಾರ ಮಾಡಿ ನೀಟಾಗಿ ನಮಗೆ ಅರ್ಥ ಆಗೋ ಥರನೂ ನಮಗೆ ಅವರು ಎಲ್ಲ ಅಲ್ಲಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬೋದು. ಲೈಟ್ ಸೆಟ್ಟಿಂಗ್ಸು ಅಷ್ಟೇ ಇಷ್ಟು ಡೆಕೋರೇಟಿವ್ ಆಗಿ ಜಾಸ್ತಿ ಓವರ್ ಲೈಟ್ಸ್ ಇಲ್ದಿರೋ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಇದು ಕಾಶಿ ವಿಶ್ವನಾಥ. ಸೊ ಕಾಶಿ ವಿಶ್ವನಾಥದಲ್ಲಿ ಹೇಗಿರುತ್ತೆ, ಅಲ್ಲಿ ಹೆಂಗಿದೆ ಅನ್ನೋದು ನಮಗೆ ಇಲ್ಲೇ ಕೂಡ ನಾವು ನೋಡ್ಬೋದು. ಅಷ್ಟು ದೂರ ಹೋಗಿ ನೋಡೋಕ್ಕೆ ಆಗಲ್ಲ ಅಂದವರು ಇಲ್ಲಿ ನೋಡಿ ಕೂಡ ನಾವು ತಿಳ್ಕೊಬೋದು ಹೇಗಿದೆ ಅಲ್ಲಿ ಕಾಶಿ ವಿಶ್ವನಾಥದಲ್ಲಿ ಅಂತ ಕೂಡ ನಮಗೆ ಒಂದು ಪುಟ್ಟ ಎಕ್ಸಾಂಪಲ್ ಅಲ್ಲಿ ಹೇಗಿರೋದು ಅಂತ ಚಿಕ್ಕದಾಗಿ ನಮ್ಗೆ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಬೆಟ್ಟದಲ್ಲಿ. ಸೊ ನೋಡಿದ್ರೆ ಎಷ್ಟು ಚೆನ್ನಾಗಿದೆಯಲ್ವ, ನನಗಂತೂ ಸಕ್ಕತ್ತಾಗಿ ಅನ್ನಿಸ್ತು. ಈ ಥರ ಹೇಗೆ ಮಾಡಿರ್ಬೋದು ಅಂತ ಒಂದು ಕ್ವೆಶ್ಚನ್. ಬಟ್ ಈ ಥರ ಮಾಡಿರೋದು ಅಂದ್ರೂ ನಮಗೂ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತು ಅಲ್ಲಿ ಹೆಂಗಿದೆ ಬೇರೆ ಕಡೆ ಎಲ್ಲ ಅಂತಲೂ ನಾವು ಇಲ್ಲೇ ನೋಡ್ಬೋದು ಅಂತ ಅನ್ನಿಸ್ತು ನನಗಂತೂ. ನಮಗೂ ಅನಿಸುತ್ತೆ ಕೇದಾರ್ನಾಥ್ಗೆ ಹೋಗಬೇಕು, ಬದ್ರಿನಾಥ್ ವಿಸಿಟ್ ಮಾಡಬೇಕು ಅಂತ, ಕಾಶಿಗೆ ಹೋಗಬೇಕು ಅಂತ. ಬಟ್ ಆದರೆ ನಾವು ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ. ಸೊ ಬಟ್ ಅಲ್ಲಿ ಹೋಗಿ ನೋಡೋಕ್ಕಿಂತ ಮುಂಚೆನೇ ನಮಗಿಲ್ಲೇ ನೋಡೋಕ್ಕೆ ಆಗಿದೆ. ಸೊ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಸೊ ಒಂದು ವೇಳೆ ಫ್ಯೂಚರಲ್ಲಿ ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ವಿಸಿಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡಿ ಪುಟ್ಟದಾಗಿ ಹಳೆ ಕಾಲದ್ದು ಮನೆ, ಹಾಗೆ ಲಿಂಗ ಎಲ್ಲ ಪ್ರತಿಯೊಂದೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಲೈಟ್ ಸೆಟ್ಟಿಂಗ್ಸ್ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕಂದರೆ ಜಾಸ್ತಿ ಓವರ್ ಲೈಟ್ ಇಲ್ಲದೆ ಇರೋದ್ರಿಂದ ಆ ಪಾಸಿಟಿವ್ ವೈಬ್ ಅನ್ನೋದು ನಮಗೆ ಹಾಗೆ ಅನ್ನಿಸ್ತಾ ಇದೆ. ಜಾಸ್ತಿಯಾಗಿ ಲೈಟ್ಸ್ ಇದ್ದರೆ ಕೂಡ ಒಂಥರ ಮಖಕ್ಕೆ ಹೊಡಿಯೋದಾಗಲಿ ಓವರಾಗಿ ಲೈಟ್ಸ್ ಇದ್ರು ಅನಿಸುತ್ತೆ. ಅದಕ್ಕೋಸ್ಕರ ಇಲ್ಲಿ ಅವರು ತುಂಬಾ ಡಿಮ್ ಲೈಟ್ಸ್ನ ಯೂಸ್ ಮಾಡಿರೋದ್ರಿಂದ ಆ ಪಾಸಿಟಿವ್ ವೈಬ್ ಅನ್ನೋದು ಹಾಗೆ ನಮ್ಗೆ ಅನಿಸ್ತಾ ಇರುತ್ತೆ. ಸೊ ಫಸ್ಟ್ ನೀವು ಯಾರಾದರೂ ಎಲ್ಲೂ ಇದು ದೂರನೂ ಇಲ್ಲ, ಹಾಗೆ ಬಜೆಟ್ ಫ್ರೆಂಡ್ಲಿ ನಿಮ್ಮ ವೀಕೆಂಡಲ್ಲಿ ಡೆಫಿನೆಟ್ಲಾಗಿ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಶಿವೋಹಂ ಶಿವ ಟೆಂಪಲ್ ನಿಮಗೆ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಹಾಗೆ ನೀವು ಬೇಗ ಹೋಗಿ ಬೇಗನೆ ಬರ್ಬೋದು. ಸೊ ಎಸ್ಪೆಷಲಿ ಮಾರ್ತಳ್ಳಿಲಿರೋರು ಈ ಟೆಂಪಲ್ನ ವಿಸಿಟ್ ಮಾಡೋಕ್ಕೆ ಮಾತ್ರ ಮರೀಲೇಬೇಡಿ. ಸೊ ಫಸ್ಟ್ ಹೋಗಿ ಈ ಟೆಂಪಲ್ನ ವಿಸಿಟ್ ಮಾಡಿ. ಸೊ ಹೇಗಿದೆ, ಏನು ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಇಲ್ಲಿ ಪುಟ್ಟದಾಗಿ ನಮ್ಮ ಮ್ಯೂಸಿಯಮ್ ಕೂಡ ಇದೆ. ಅದ್ರ ಬಗ್ಗೆ ಪ್ರತಿಯೊಂದೂ ಅವರು ನಮಗೆ ರೈಟಿಂಗ್ಸಲ್ಲಿ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಓದಿ ನಾವು ತಿಳ್ಕೊಬೋದು. ಸೊ ಚಿಕ್ಕ ಮಕ್ಕಳನ್ನು ಫಸ್ಟ್ ಎಸ್ಪೆಷಲಿ ಈ ಥರ ಪ್ಲೇಸಸ್ಸಿಗೆ ಕರ್ಕೊಂಡೋಗಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ನಾನು ಚಿಕ್ಕವಳಲ್ಲಿದ್ದಾಗ ಈ ಥರ ಪ್ಲೇಸಸ್ ಜಾಸ್ತಿ ಅಷ್ಟೊಂದು ಸುತ್ತಾಡಿಲ್ಲ. ಸೊ ಅದಕ್ಕೆ ಇವಾಗ ಸುತ್ತಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ಅದಕ್ಕೆ ನಿಮ್ಮ ಮಕ್ಕಳು ಯಾರಾದರೂ ಇದ್ದರೆ ಕರ್ಕೊಂಡೋಗಿ ಚಿಕ್ಕ ಮಕ್ಕಳನ್ನ. ಸೊ ಅವರನ್ನು ತುಂಬ 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 ಖುಷಿ ಪಡ್ತಾರೆ ಈ ಲೈಟ್ಸ್ಗಾಗಲಿ ಆ ದೇವ್ರನ್ನ ನೋಡ್ಬೋದಾಗಲಿ. ಸೊ ದಿಸ್ ಇಸ್ ದ ಫೈನಲ್ ಲಾಸ್ಟಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಅರ್ಚನೆ ಎಲ್ಲ ಮಾಡಿಸಿ ಆಗೋಯಿತು. ಸೊ ಆದಮೇಲೆ ಇಲ್ಲಿ ನೋಡಿ ಶಿವನ ಫೈನಲಿ ನಾನು ನೋಡ್ತಾ ಇದ್ದೀನಿ. ನನಗಂತೂ ತುಂಬಾ ಕಾಮ್ ಆಯಿತು, ಕೂಲಾಗಿ ಅನ್ನಿಸ್ತು. ಸೊ ಹಾಗೆ ಇಲ್ಲಿ ನಮಗೆ ನವಗ್ರಹ ಕೂಡ ಇದೆ. ಸೊ ಇಲ್ಲಿ ಅಲ್ಲಿ ಚಿಕ್ಕದೊಂದು ಗ್ಲೋಬ್ ಥರ ಇದೆಯಲ್ಲ, ಅಲ್ಲೊಳಗಡೆ ನಮಗೆ ನವಗ್ರಹಗಳಿದೆ. ಸೊ ನೀವು ನವಗ್ರಹನ ಪ್ರದಕ್ಷಿಣೆ ಮಾಡಿಕೊಂಡು ಈಶ್ವರನ ನೋಡ್ಕೊಂಡು ಹೋಗ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಬಾಯ್ ಬಾಯ್.